ಎಸ್ ಡಾಕ್ಟರ್. ನೋಡಿ, ಅವರಿಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ, ರಿಬ್ಸ್ ಮುರಿದಿದೆ, ತುಂಬ ಕಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ನಮ್ಮ ಹಾಸ್ಪಿಟ್ಲಲ್ಲಿ ಇದಕ್ಕೆ ಟ್ರೀಟ್ ಮಾಡೋಕ್ಕೆ ಫೆಸಿಲಿಟಿ ಇಲ್ಲ. ಸರ್ಜರಿ ಆಗಬೇಕು. ಸಿಟಿ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್. ನಾನು ಸ್ಟಿಪ್ಪಿಂಗ್ ಪ್ರೊಸೆಸ್ ಎಲ್ಲ ಶುರು ಮಾಡ್ತೀನಿ. ಯಾವ ಹಾಸ್ಪಿಟ್ಲ್ ಅಂತ ಡಿಸೈಡ್ ಮಾಡಿ ಬೇಗ. ಅಣ್ಣ, ಸಾರಿ, ನಿಮ್ಮನ್ನೆಲ್ಲ ತುಂಬ ಹೆದರ್ಸ್ಬಿಟ್ಟೆ. ಭಯ ಅಂತ ಏನೂ ಇಲ್ಲ ಅಣ್ಣ. ಆದ್ರೆ ಯೋಚನೆ ಆಗಿದಂತೂ ನಿಜ. ಇಷ್ಟಕ್ಕೂ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಗೊತ್ತಿತ್ತಾ? ಗೊತ್ತಿಲ್ಲ. ನಾನು ಅದನ್ನೇ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಷ್ಟು ಬರೀ ಕನ್ಫ್ಯೂಷನ್ಸ್. ಇದ್ದಕ್ಕಿದ್ದ ಹಾಗೆ ಎದೆ ಬಡಿತ ಜಾಸ್ತಿ ಆಯ್ತು. ಏನೋ ಕಳ್ಕೊಂಡಿದ್ದೀನಿ, ಏನೋ ಕಳ್ಕೊತಾ ಇದ್ದೀನಿ ಅನ್ನೋ ಒಂದು ಸಂಕಟ ಶುರುವಾಯ್ತು. ಎಲ್ಲೋ ಒಂದು ಸಣ್ಣ ಧ್ವನಿ ತಿರುಗು ತಿರುಗು ಅನ್ನೋ ಹಾಗಾಯ್ತು. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ ಅನ್ನೋ ಹಾಗೆ. ಸಾರಿ, ನನ್ಗೆ ಗೊತ್ತು ನನ್ನ ಮಾತು ನಿಮಗೆ ತುಂಬ ವಿಚಿತ್ರ ಅನಿಸ್ತಿದೆ ಅಂತ, ಬಟ್ ಲಾಜಿಕಲಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಅಣ್ಣ, ವಿ ನೋ ಅಬೌಟ್ ಯು. ನೀನು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಹೌದಣ್ಣ, ನೀನ್ ಹೇಳದೇ ಇದ್ರು ಅರ್ಥ ಆಗುತ್ತೆ ನಮ್ಗೆ. ನಮ್ಮೆಲ್ರಿಗೂ ಗೊತ್ತು ನೀನೊಂಥರ ಸ್ಪೆಷಲ್ ಅಂತ, ಸೂಪರ್ ಹೀರೋ ತರ ನೀನು. ನಿನಗೆ ಹಾಗನ್ಸಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂತಿದ್ರೆ ಆ ಹುಡುಗಿ ಪರಿಸ್ಥಿತಿ ಏನಾಗ್ತಿತ್ತು ಹೇಳು. ಥ್ಯಾಂಕ್ ಯು ಸೋ ಮಚ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ಅಣ್ಣ, ಮನೆಯವ್ರಿಗೆ ಏನಾಯ್ತು ಅಂತ ಹೇಳ್ಬೇಕಾ? ಯಾರಾದ್ರೂ ಏನಾದ್ರೂ ಕೇಳಿದ್ರೆ? ನೋನು, ಮನೇಲಿ ಯಾರಿಗೂ ಹೇಳಬೇಡಿ, ಸುಮ್ಮನೆ ಗಾಬರಿ ಪಡ್ತಾರೆ. ಅಮ್ಮನಿಗೂ ಅಷ್ಟೇ. ಯೋಚನೆ ಮಾಡ್ಬೇಡ ಅಣ್ಣ, ನಾವ್ ಯಾರಿಗೂ ಹೇಳಲ್ಲ. ಪ್ರದ್ಯುಮ್ನ, ಏನೂ ಆಗಲ್ಲ.
ದೇವ್ಯಾನಿ ಮಾಯಿ, ಪ್ರದ್ಯುಮ್ನ ಬಂದ? ಮಕ್ಳು ಇನ್ನೂ ಬಂದಿಲ್ಲ ಮಾಯಿ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ನಾನೇ ಎಬ್ಬಿಸ್ತಾ ಇದ್ದೆ. ಒಂದು ವಯಸ್ಸಾದ ಮೇಲೆ ರಾತ್ರಿ ಹೊತ್ತು ನಿದ್ದೆ ಬರೋದೇ ಕಷ್ಟ ದೇವ್ಯಾನಿ. ಇನ್ನು ಹೊತ್ತಲ್ಲದು ಹೊತ್ತಲ್ಲಿ ಬರುತ್ತಾ? ಸರಿ, ಗೋಪಿಗೆ ಟೀ ತಂದ್ಕೊಡೋಕೆ ಹೇಳ್ತೀನಿ. ನೀವು ಅವಧೂತ್ರನ್ನ ನೋಡಕ್ ಹೋಗಿದ್ರಾ? ಯಾಕೆ ಹೋಗಕ್ ಹೋದ್ರಿ ಮಾಯಿ? ಅವ್ರ ಹತ್ರ ಹೋದಾಗೆಲ್ಲ ನಿಮ್ ಮನಸ್ಸು ಕೆಡತ್ತೆ. ಮನೆಗೆ ಬಂದ್ಮೇಲೆ ತಿಂಗಳಾನ್ಗಟ್ಲೆ ಸರಿಯಾಗಿ ನಿದ್ದೆ ಮಾಡಲ್ಲ. ಅವಧೂತರು ಏನಂದ್ರು ಗೊತ್ತಾ? ನೀವೇನು ಹೇಳ್ಬೇಡಿ ಮಾಯಿ, ನನಗೆ ಕೇಳೋ ಆಸಕ್ತಿ ಇಲ್ಲ. ಏನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಮನುಷ್ಯ ಏನೇನೋ ಮಾಡ್ಬಿಡ್ತಾನೆ. ಪ್ರಪಂಚದಲ್ಲಿ ಜನರು ಏನೇ ಮಾಡಿದ್ರು ಮಾಡೋದು ಎರಡೇ ವಿಷಯಕ್ಕೆ ದೇವ್ಯಾನಿ. ಒಂದು ಭಯಕ್ಕೆ, ಇನ್ನೊಂದು ಆಸೆಗೆ. ನೋಡಿ, ಇದೆ ಇದೆ ಅವ್ರ ಹತ್ರ ಹೋಗಿ ಬಂದಾಗೆಲ್ಲ ನೀವು ಇದೇ ರೀತಿ ಮಾತಾಡಕ್ ಶುರು ಮಾಡ್ತೀರಾ. ಅವ್ರನ್ನ ಭೇಟಿ ಮಾಡೋದನ್ನ ಬಿಟ್ಬಿಡಿ ಮಾಯಿ. ಪ್ರದ್ಯುಮ್ನ ಇಲ್ಲಿನವನಲ್ಲ ಅಂತೆ. ಭೂಮಿ ಮೇಲೆ ಪ್ರದ್ಯುಮ್ನ ಸಮಯ ಮುಗೀತು ಅಂದ್ರು. ಹಾಗಂದ್ರೆ ಏನ್ ಅರ್ಥ? ದೇವ್ರ ಕೊಟ್ಟ ವರ ಇವನು ಸತ್ಯ. ಕುಲ ಗೋತ್ರ ಗೊತ್ತಿಲ್ದೇ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಇನ್ಮೇಲಿಂದ ಇವನೇ ನಮ್ಮ ಮಗ ಪ್ರದ್ಯುಮ್ನ ಅರಸ್. ರಾಜಕುಮಾರ, ಅವನೆಲ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವನೇ ನನ್ನ ಪದಕವನ್ನು ಕದ್ದವನು, ಹುಲಿ ಮುಖದ ಉಂಗುರ ಧರಿಸಿದವನು. ಎಲ್ಲಿ ಅವನು? ಇವರೇನೋ ಆರಾಮಾಗಿ ನಿಂತಿದ್ದಾರೆ. ಮೈ ಮೇಲೆ ಒಂದು ಗಾಯನೂ ಇಲ್ಲ, ಏನೂ ಇಲ್ಲ. ಹಾಗಂದ್ರೆ ಏನ್ ಅರ್ಥ ದೇವ್ಯಾನಿ? ಈಗ್ಲಾದ್ರೂ ಗೊತ್ತಾಯ್ತಲ್ಲ ಮಾಯಿ, ಅವಧೂತರು ಹೇಳೋದ್ರಲ್ಲಿ ಏನೋ ಅರ್ಥ ಇಲ್ಲ ಅಂತ. ಸುಮ್ಮನೆ ಅವ್ರೇನೋ ಬಡಬಡಾಯಿಸ್ತಾರೆ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ದೇವ್ಯಾನಿ. ಮಾಯಿ, ಅವ್ರಿಗೆ ಅವಮರ್ಯಾದೆ ಮಾಡಬೇಕು ಅಂತನೋ ಅಥವಾ ನಿಮಗೆ ಬೇಜಾರು ಮಾಡಬೇಕು ಅಂತಲ್ಲ. ನೀವೇ ಯೋಚನೆ ಮಾಡಿ ಮಾಹಿ. ಪ್ರದ್ಯುಮ್ನಂಗೆ ಇನ್ನೂ ಸಣ್ಣ ವಯಸ್ಸು. ಮುಂದೆ ಈ ಅರಸು ಮನೆ ಮುಂದಾಳತ್ವನ ವಹಿಸೋನು. ಅಂಥದ್ರಲ್ಲಿ ಭೂಮಿ ಮೇಲೆ ಸಮಯ ಮುಗೀತು ಅಂದ್ರೆ ಏನ್ ಅರ್ಥ? ಸಾಯ ವಯಸ್ಸ ಅವಂದು. ನಾನು ಅದನ್ನೇ ಹೇಳ್ತಾ ಇರೋದು. ಏನು ಅರ್ಥ ಇಲ್ಲದೆ ಇದ್ದಿದ್ರೆ ಪ್ರದ್ಯುಮ್ನ ಮನೆ ಋಣ ಮುಗೀತು ಅಂತ ಯಾಕೆ ಹೇಳ್ತಾರೆ ಹೇಳು?
ನಿನಗೆ ನಿನ್ನ ಮಗನ ಖುಷಿ ಬೇಡ ಅಂತಾನೆ ಅಲ್ವಾ ಯುಕ್ತಿನ ಅವನಿಗೆ ಗಂಟು ಹಾಕಕ್ ಹೊರಟಿರೋದು. ಈಶ್ವರಿ ನಾನು ಹೆತ್ತ ಮಗಳ ದೇವ್ಯಾನಿ. ಅವಳ ಮನ್ಸು ಏನು ಅಂತ ನನ್ನ ಅಂಗೈ ಅಷ್ಟೇ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳನ್ನ ಈ ಮನೆಯಿಂದ ದೂರ ಇಟ್ಟಿರೋದು. ಮಿಡಿ ನಾಗರ ಅವಳು. ಮನೆಗೆ ಬರೋದಕ್ಕೆ ಬಿಲಾ ತೋಡ್ತಾ ಇದ್ಲು. ನೀನು ಬಾಗಿಲು ತೆಕ್ಕೊಂಡು ಕೂತಿದ್ಯಾ ಅವಳಿಗೆ. ನೀನೇನೋ ಮುಚ್ಚಿಡ್ತಿದ್ಯಾ ದೇವ್ಯಾನಿ. ಮುಚ್ಚಿಡೋದಕ್ಕೆ ಗುಟ್ಟು ಇಲ್ದೆ ಹೋಗಿದ್ರೆ ಈ ಸಂಬಂಧಕ್ಕೆ ನೀನು ಒಪ್ತಾ ಇರ್ಲಿಲ್ಲ. ಏನೇ ಇದ್ರೂ ಈ ಶಾಂತದುರ್ಗ ಅರಸ್ ಗುಟ್ಟನ್ನ ಜಾಲಾಡದೆ ಬಿಡೋದಿಲ್ಲ. ಮಾಯಿ, ನಾನು ಆ ಠಕ್ಕನನ್ನು ಹುಡುಕಬೇಕು. ನನ್ನ ಸೂರ್ಯ ಪದಕವನ್ನು ಮರಳಿ ಪಡೆಯಬೇಕು. ಅಲ್ಲ, ನಿಮ್ಗೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು, ರಸ್ತೆ ಮಧ್ಯೆ ಬಿದ್ದಿದ್ರಿ ನೀವು. ಅದು ನೋಡಿ ನಾವು ಕರ್ಕೊಂಡ್ ಬಂದ್ವಿ ಇಲ್ಲಿಗೆ. ಈಗ ಈ ರೀತಿ ಓಡಾಡ್ತಾ ಇದ್ದೀರಾ, ಮೈ ಮೇಲೆ ಒಂಚೂರು ಗಾಯನೂ ಇಲ್ಲ. ಎಲ್ಲ ಸೂರ್ಯದೇವನ ಕೃಪೆ. ನಾನು ತಡ ಮಾಡುವಂತಿಲ್ಲ. ಪದಕವಿಲ್ಲದೆ ರಾಜಕುಮಾರನನ್ನು ಹುಡುಕುವುದು ಅಸಾಧ್ಯ. ಆ ಹುಲಿ ಮುಖದ ಉಂಗುರದ ವ್ಯಕ್ತಿಯನ್ನು ಹುಡುಕಲೇಬೇಕು. ನಾನಿನ್ನು ಹೊರಡುವೆ. ಒಂದ್ ನಿಮಿಷ. ನನ್ನನ್ನು ತಡೆದು ಕರ್ತವ್ಯ ಭ್ರಷ್ಟನಾಗುವಷ್ಟು ಧೈರ್ಯವೇ ನಿನಗೆ ಮಾನವ? ನನ್ನನ್ನು ತಡೆಯಬೇಡ, ಕೈ ಬಿಡು ಮಾನವ. ನೋಡಿ, ನಿಮ್ಗೆ ತುಂಬಾ ಪೆಟ್ಟಾಗಿದೆ. ನೀವ್ ಹೀಗೆಲ್ಲ ಓಡಾಡೋ ಹಾಗಿಲ್ಲ. ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಇಲ್ಲ, ನಾನು ಆ ಹುಲಿ ಉಂಗುರದ ವ್ಯಕ್ತಿಯನ್ನು ಹುಡುಕಲೇಬೇಕು. ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ರುದ್ರಶಿಲೆಯಲ್ಲಿ. ಇದು ಸಿಟಿ. ಅಲ್ಲಿಗೂ ಇಲ್ಲಿಗೂ ತುಂಬಾ ದೂರ ಇದೆ, ಹೋಗಕ್ ಆಗಲ್ಲ. ಅಸಾಧ್ಯ ಎಂಬ ಶಬ್ದ ಆಮ್ರಪಾಲಿಯ ಜೀವನದಲ್ಲೇ ಇಲ್ಲ. ನೋಡಿ, ಈಗ ಹೋದ್ರೂ ಏನೂ ಸಿಗಲ್ಲ. ನಿಮ್ ಪದಕ ಕಳೆದೋಗಿದ್ದು ನಿನ್ನೆ ರಾತ್ರಿ. ಆಲ್ರೆಡಿ ಒಂದ್ ರಾತ್ರಿ ಕಳೆದು ಹಗಲಾಗಿದೆ. ಹೀಗಲ್ಲಿ ಹೋದ್ರೆ ಕಳ್ಳ ಹೊಟ್ಟೋಗಿರ್ತಾನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜೋಪಾನ ಮಗಳೇ, ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಈ ಪದಕವನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ. ಇಲ್ಲ ಇಲ್ಲ, ಇಡೀ ಗಂಧರ್ವ ಲೋಕವನ್ನು ನಾನು ಅಂಧಕಾರಕ್ಕೆ ತಳ್ಳಿಬಿಟ್ಟೆ. ನನ್ನ ಪಿತಾಶ್ರೀಯ ನಂಬಿಕೆಯನ್ನು ಕಳೆದುಕೊಂಡೆ. ಸೋತು ಹೋದೆ.
ನಾವು ಹೊರಗಡೆ ಇದ್ದಾಗಲೇ ಮಳೆ ಬರಬೇಕಾಗಿತ್ತಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಮಳೆ ಯಾಕೆ ಬಂತು ಅಂತ. ಹೌದಕ್ಕ, ಆ ಹುಡುಗಿ ಅಳ್ತಾ ಇದ್ದಾಗ್ಲೇ ಮಳೆ ಬಂತು. ಅವಳು ಅಳು ನಿಲ್ಸಿ ಒಳಗ್ ಬಂದ ತಕ್ಷಣ ಮಳೆನೇ ನಿಂತೋಗಿದೆ ನೋಡು. ಬೊಗಳೆ ಬೃಂದ, ಆ ಕರಿಬೇಡ ನನ್ನ, ನೋಡಣ್ಣ. ನಿನ್ ಪುಟ್ಟ ತಲೆಗೆ ತುಂಬಾ ಸುಸ್ತಾಗಿದೆ, ಅದಕ್ಕೆ ಏನೇನೋ ಯೋಚನೆ ಬರ್ತಾ ಇದೆ. ಯಾರಾದ್ರೂ ಹತ್ರ ಮಳೆ ಬರತ್ತಾ ಹೇಳು? ಅದೇನೆ, ಏನೇನೋ ಹೇಳ್ಬೇಡ. ನಾನ್ ಏನೇನೋ ಹೇಳ್ತಾ ಇಲ್ಲ. ಅಣ್ಣಂಗ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಗ್ ಗೊತ್ತಾಯ್ತು? ಇದು ಹಾಗೇನೆ. ಆದ್ರೂ ನನ್ಗೇನು ಅರ್ಥ ಆಗ್ತಿಲ್ಲ. ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಏನು ಆಗ್ತಿರೋ ತರ ಅದ್ ಹೇಗಿದ್ದಾಳೆ ಅಂತ. ಒಂದೊಂದ್ಸಲ ಹೀಗಾಗತ್ತೆ ಮಿಸ್ಟರ್ ರಸ್. ಇದೆಲ್ಲ ಯಾಕೆ ಆಗತ್ತೆ ಹೇಗಾಗತ್ತೆ ಅಂತ ಹೇಳೋಕ್ಕಾಗೋಲ್ಲ. ಮೆಡಿಕಲ್ ಮಿರಾಕಲ್ ಅಂತ ಬೇಕಾದ್ರೂ ಅನ್ಬಹುದು. ನಾನೇ ನೋಡಿದ್ದೀನಿ, ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ, ಆದರೆ ಒಂದು ತರಚು ಗಾಯ ಕೂಡ ಆಗಿರೋಲ್ಲ. ಆದರೆ ರುದ್ರಶಿಲೆಯಲ್ಲಿ ಡಾಕ್ಟರ್ ಬೇರೆನೇ ಹೇಳಿದರು ಸರ್. ತುಂಬ ಸಿವಿಯರ್ ಇಂಜರೀಸ್ ಆಗಿದೆ, ತುಂಬ ಫ್ರ್ಯಾಕ್ಚರ್ಸ್ ಆಗಿದೆ ಅಂದರು. ಡಾಕ್ಟರ್ಗಳು ಮನುಷ್ಯರೇ ಅಲ್ವಾ, ಒಂದೊಂದ್ಸಲ ತಪ್ಪಾಗತ್ತೆ. ಮಿಸ್ಡಯಾಗ್ನೈಸ್ ಮಾಡಿದ್ದಾರೆ. ನೋಡಿ ಅವರನ್ನ, ಒಂದೇ ರಾತ್ರಿಯಲ್ಲಿ ಅಷ್ಟು ಸೀರಿಯಸ್ ಆದ ಗಾಯಗಳು ವಾಸಿಯಾಗೋಕೆ ಸಾಧ್ಯನಾ? ಆದರೆ ಡಾಕ್ಟರ್ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರೆ. ಬಟ್ಟೆನೂ ಅಷ್ಟೇ ನೋಡಿ. ಬಾಮ್ಮ ಇಲ್ಲಿ. ಏನಮ್ಮ ನಿನ್ನ ಹೆಸರು? ನಾನು ಆಮ್ರಪಾಲಿ. ಎಲ್ಲಿರೋದು ನೀವು? ಏನ್ ಕೆಲಸ ಮಾಡೋದು? ನಾನು ಗಂಧರ್ವ ಕನ್ಯೆ. ನನಗಿದ್ದ ಕಾರ್ಯ ಒಂದೇ, ವೈದ್ಯ ಮಹಾಶಯ. ಗಂಧರ್ವ ರಾಜಕುಮಾರನನ್ನು ಭೂಲೋಕದಿಂದ ಕರೆದೊಯ್ಯುವುದು. ಆದರೆ ಆ ಕಾರ್ಯದಲ್ಲಿ ನಾನು ಸೋತು ಹೋದೆ. ಗೋಪಿ, ಮಕ್ಳು ಬಂದ್ರು ಅನ್ಸುತ್ತೆ, ಲಗೇಜ್ ತಗೋಬಾ. ಶಾಂತ ದುರ್ಗಾ ಅರಸರ ಕೋಟೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಯಾಕೆ ಬಂದೆ? ಇಷ್ಟು ವರ್ಷ ಆದ್ಮೇಲೆ ನಾದ್ನಿ ಮನೆಗ್ ಬರ್ತಾ ಇದ್ದಾಳೆ. ಖುಷಿಯಾಗಿ ಒಳಗ್ ಕರ್ಕೋಬೇಕು ಅದಕ್ಕೆ. ಹಾ, ಇವತ್ತಿಗೆ ನನ್ನ ವನವಾಸ ಮುಗೀತು ಅಲ್ವಾ ಅತ್ಗೆ?
ಅಯ್ಯೋ, ಇಷ್ಟು ದಡ್ಡಿ ನಾನು. ಏನೇನೋ ಮಾತಾಡ್ತಿದ್ದೀನಿ. ಯುಕ್ತಿ, ಹೋಗಮ್ಮ, ಅತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಏ ಬಾಯ್ಲಿ, ಯುಕ್ತಿಗೆ ಅವಳ ರೂಮ್ ತೋರ್ಸು. ಲಗೇಜ್ ತಗೋ. ಯುಕ್ತಿ, ಹೋಗಮ್ಮ, ರೆಸ್ಟ್ ತಗೋ. ಸಂಕೋಚ ಪಟ್ಕೋಬೇಡ, ಇದ್ ನಿಂದೇ ಮನೆ. ಹೋಗು. ಮಮ್ಮ ನೀನು? ನನಗೆ ನಿಮ್ಮ ಅತ್ತೆ ಹತ್ರ ಮಾತಾಡೋದು ತುಂಬಾ ಇದೆ. ಯು ಗೋ ಅಂಡ್ ರಿಲ್ಯಾಕ್ಸ್. ಇನ್ನೊಂದು ವಿಷಯ, ಈ ಮುಖ, ಹೆಸರು, ವಾಯ್ಸು 3 ನೆನ್ಪಿಟ್ಕೊ. ಯಾಕೆಂದ್ರೆ ಅರಸು ಮನೆ ಹೊಸ ಯಜಮಾನಿ ನಾನು. ಈ ಮನೆ ಹೊಸಲು ಮತ್ತೆ ತುಳಿಯೋಕ್ಕಿಂತ ಮುಂಚೆ ನಿನ್ ಹತ್ರ ಮಾತಾಡೋಕ್ ತುಂಬಾ ಇದೆ. ಬಾ. ಡಾಕ್ಟರ್, ಅವರನ್ನ ನಾವು ಮೊದಲು ನೋಡಿದ್ದು ರುದ್ರಶಿಲೆ ಜಾತ್ರೆನಲ್ಲಿ. ಅಲ್ಲಿ ನಾಟಕ ನಡೀತಾ ಇತ್ತು. ಅದರಲ್ಲಿ ಅವರು ಗಂಧರ್ವ ಕನ್ಯೆ ರೋಲ್ ಮಾಡಿದ್ರು ಅನ್ಸುತ್ತೆ. ಇವ್ರ ಜೊತೆ ಇನ್ನೊಬ್ಬ ರಾಕ್ಷಸನ್ ಪಾತ್ರ ಮಾಡಿದವನ್ ಕೂಡ ಇದ್ದ. ನೋ ಇಟ್ ಮೇಕ್ ಸೆನ್ಸ್. ಇವ್ರಿಗೆ ಆಕ್ಸಿಡೆಂಟ್ ಆಗಕ್ ಮುಂಚೆ ಇವರು ಗಂಧರ್ವ ಕನ್ಯೆ ರೋಲ್ ಮಾಡಿದ್ದಾರೆ. ಅದೇ ಇವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಕ್ ಸಾಧ್ಯನಾ ಡಾಕ್ಟರ್? ನಮ್ ಬ್ರೈನ್ ಇದೆಯಲ್ಲ, ಅದು ತುಂಬಾ ವಿಚಿತ್ರ. ಯಾವಾಗ ಹೇಗೆ ಆಡುತ್ತೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ನಮ್ಗೆ. ಮೈಸೂರು ಹತ್ತಿರದ ಒಂದು ಹಳ್ಳಿಲಿ ಹುಡುಗಿ ತಾನೇ ರಾಜಸ್ಥಾನದ ರಾಣಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ಲು. ಹೀಗೆ ನಮ್ ಮೆದುಳು ಏನ್ ಬೇಕಾದ್ರೂ ನಂಬಿಡುತ್ತೆ. ಡಾಕ್ಟರ್, ಅವ್ರು ಹುಷಾರಾಗ್ತಾರೆ ಅಲ್ವಾ? ಆ ಪ್ರಶ್ನೆಗೆ ಈಗಲೇ ಉತ್ತರ ಹೇಳೋದು ಕಷ್ಟ ಅಮ್ಮ. ಅವಳನ್ನ ಇಲ್ಲೇ ಬಿಟ್ಟು ಹೋಗಿ, ನಾವು ಟ್ರೀಟ್ಮೆಂಟ್ನ ಮುಂದುವರಿಸ್ತೇವೆ. ಅವರು ಗಂಧರ್ವ ಕನ್ಯೆ ಅಂತ ನಂಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ಹೇಳಿದ್ರು ಆಘಾತ ಆಗತ್ತೆ. ಅಂದಾಗೆ ಅವ್ರ ಮನೆಯವ್ರು ಯಾರು ಗೊತ್ತಿಲ್ಲ ಅಂದ್ರೆ ಅಲ್ವಾ? ಹೌದು ಡಾಕ್ಟರ್, ಅವರು ರಸ್ತೆ ಮಧ್ಯೆ ಸಿಕ್ಕಿದ್ರು. ಅವ್ರ ಹತ್ರ ಪರ್ಸು, ಐಡೆಂಟಿ ಕಾರ್ಡ್ ಏನೂ ಇರಲಿಲ್ಲ. ಹಾಗಾದ್ರೆ ತುಂಬಾ ದಿನ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೋದು ಕಷ್ಟ. ಮಹಿಳಾ ಮಕ್ಕಳ ಸಹಾಯವಾಣಿಗೆ ವಿಷಯ ತಿಳಿಸ್ತೀವಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಇಂಥ ಮಾನಸಿಕ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಾನೆ ಸೆಂಟರ್ಸ್ಗಳಿವೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮನೇಲಿ ಕೂತ್ ಮಾತಾಡ್ಬೋದಿತ್ತಲ್ಲ ಈಶ್ವರಿ, ಹೊರಗ್ ಬರೋ ಅವಶ್ಯಕತೆ ಏನಿತ್ತು? ಪ್ರದ್ಯುಮ್ನಂಗೆ ತುಂಬಾ ಕನಸುಗಳಿದೆ ಈಶ್ವರಿ. ಮದ್ವೆ ಆದ್ರೆ ಅವನ್ ಕನ್ಸೆಲ್ಲ ಸತ್ ಹೋಗುತ್ತೆ ಅಂತನಾ? ಪ್ರದ್ಯುಮ್ನಂಗ್ ಮಾತ್ರ ಕನ್ಸಿದೆ, ಯುಕ್ತಿಗಿಲ್ಲ. ಪಾಪ, ಹೂ ಅದ್ಕೆ ಅವಳು. ತುಳಿಬೇಡಿ. ಮೊದ್ಲು ನೀನ್ ಗಾಡಿ ನಿಲ್ಸು ಈಶ್ವರಿ. ಯಾಕತ್ಕೆ? ಏನಾಯ್ತು? ಗಾಡಿ ನಿಲ್ಸು ಈಶ್ವರಿ. ಇನ್ಮೇಲೆ ನೀನ್ ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ. ಮನೇಲಿ ನಿನ್ ಬಗ್ಗೆ ಎಲ್ಲ ನಾನು ಹೇಳ್ಬಿಡ್ತೀನಿ.
ಈಶ್ವರಿ, ಗಂಧರ್ವ ಲೋಕದಲ್ಲಿ ಪತಂಗಗಳು ಭರವಸೆಯ ಸಂಕೇತ. ವಸಂತ ಪ್ರಾರಂಭವಾಗಿ ಹೊಸ ಚಿಗುರು ಬಂದಾಗ ಇಡೀ ಗಂಧರ್ವ ಲೋಕವೇ ಪತಂಗಗಳಿಂದ ತುಂಬಿರುತ್ತದೆ. ಆದರೆ ಇದು ಗಂಧರ್ವ ಲೋಕವಲ್ಲ, ದಿಕ್ಕು ದೆಸೆ ಅರಿಯದ ಅಪರಿಚಿತ ಲೋಕ. ನನ್ನಲ್ಲಿ ನಾನು ಗೆಲ್ಲುತ್ತೇನೆಂಬ ಭರವಸೆಯೂ ಉಳಿದಿಲ್ಲ. ಪತಂಗಗಳೇ, ಏನಿದೆ ನಿಮ್ಮ ಮನಸ್ಸಲ್ಲಿ? ಏನನ್ನು ಹೇಳಲು ಬಯಸುತ್ತಿರುವಿರಿ? ನಿರಾಸೆಯಾಗದಿರು ಎಂದು ಹೇಳುತ್ತಿರುವಿರೇ ಪತಂಗಗಳೇ? ಇಲ್ಲ, ನಾನು ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ನನ್ನ ಕರ್ತವ್ಯಕ್ಕೆ ವಿಘ್ನವಾಗಿರಬಹುದು, ಆದರೆ ನನ್ನ ಕೊನೆಯ ಉಸಿರಿನವರೆಗೂ ನಾನು ರಾಜಕುಮಾರನನ್ನು ಹುಡುಕುತ್ತೇನೆ. ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗೋಕ್ಕೆ ಮನ್ಸೊಪ್ತಾ ಇಲ್ಲ. ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಅಲ್ಲಮ್ಮ, ಅವಧೂತರು ಪ್ರದ್ಯುಮ್ನ ಸತ್ತೋಗ್ತಾನೆ ಅಂತಂದ್ರ? ನೀನೇನೋ ತಪ್ಪ ಕೇಳಿಸ್ಕೊಂಡಿರ್ಬೇಕು. ಇಲ್ಲ ಇಂದ್ರ, ಮೊದಲನೇದಾಗಿ ಅವ್ರು ಯಾವ್ದನ್ನು ನೇರವಾಗಿ ಮಾತಾಡ್ಲಿಲ್ಲ, ಎಲ್ಲ ಒಗಟು. ನೋಡಿದ್ಯಾ, ನೀನೇ ಒಕ್ಟು ಅಂತಿದ್ಯಾ. ಬೇರೆ ಏನೋ ಅರ್ಥ ಇರ್ಬೇಕು. ಇನ್ ಹೇಗೋ ಅರ್ಥ ಮಾಡಿಸ್ಲಿ ನಾನು? ಪ್ರದ್ಯುಮ್ನ ಭೂಮಿ ಋಣ ಮುಗಿತಾ ಬಂತು, ಅವನ್ ಭೂಮಿ ಬಿಡೋ ಸಮಯ ಬಂತು ಅಂದ್ರೆ ಇನ್ನೇನು ಅರ್ಥ? ಇರು, ಒಂದ್ ನಿಮಿಷ ಬಂದೆ. ಇದಕ್ ಕಾರಣ ಆಗೋ ವ್ಯಕ್ತಿ ಅವನ ಜೀವನದಲ್ಲಿ ಬಂದಾಗ ಇದರಲ್ಲಿ ಇರೋ ಹೊಗೆ ಕಪ್ಪಾಗತ್ತೆ ಅಂದ್ರು. ಅವ್ರು ಹೇಳಿದ್ದಕ್ಕೆ ಬೇರೆ ಏನೋ ಕಾರಣ ಇರ್ಬೇಕು ಬಿಡಮ್ಮ. ಇಲ್ಲ ಇಂದ್ರ, ಆಯ್ತು, ನೀನ್ ಅನ್ಕೊಂಡಿದ್ದೆ ಸರಿ ಆಯ್ತು ಅಂತ ಇಟ್ಕೊಳ್ಳೋಣ. ನೋಡು, ಇದಿನ್ನೂ ಕಪ್ಪಾಗಿಲ್ಲ. ನೀನ್ ಈಗ್ಲೇ ತಲೆ ಕೆಲ್ಸ್ಕೊಡ್ಬೇಕಾಗಿಲ್ಲ. ಇದು ಕಪ್ಪಾದಾಗ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಆಯ್ತಾ?
ಏನಂದ್ರೆ ಅದಕ್ಕೆ ಮನೇಲಿ ಎಲ್ರಿಗೂ ನಾನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಹೇಳಿ, ಧಾರಾಳವಾಗಿ ಹೇಳಿ. ನಿಮ್ಮನ್ನು ತಡೆಯಕ್ಕೆ ನಾನು ಯಾರು? ಆಕ್ಚುಲಿ ನಾನು ನಿಮ್ಗಿಂತ ಚಿಕ್ಕವಳು. ಒಂದು ಕೆಲಸ ಮಾಡೋಣ, ನೀವು ನನ್ನ ಬಗ್ಗೆ ಹೇಳಿ, ನಾನು ಇದೇ ನಮ್ಮ ಮನೆ, ದ ಅರ್ಸು ಮ್ಯಾನ್ಷನ್. ಬನ್ನಿ ಒಳಗೆ. ಜನನ 3/5/1997, ಮರಣ 3/5/1997. ಚೆನ್ನಾಗಿದೆ ದೇವ್ಯಾನಿ. ನೀನೊಬ್ಳು ತಾಯಿಯಾಗಿ ಎದೆ ತುಂಬಾ ವಿಷನೇ ತುಂಬಿಕೊಂಡಿದ್ಯಲ್ಲ. ಈ ತರ ಎಲ್ಲ ಮಾಡಕ್ ನಿನ್ ಮನ್ಸಾದ್ರೂ ಹೇಗ್ ಬಂತು? ನೀನೇ ಹೇಳ್ದಲ್ಲ ದೇವ್ಯಾನಿ, ನಾನು ಒಬ್ಳು ತಾಯಿ ಅಂತ. ನಾನೇನೇ ಮಾಡಿದ್ರು ನನ್ನ ಮಗಳಿಗೋಸ್ಕರನೇ. ನಿನ್ ಮಗಳಿಗೋಸ್ಕರ ನನ್ ಮಗನ್ ಜೀವನ ನನ್ ಕೈಯಾರೆ ಹಾಳು ಮಾಡ್ಬೇಕಾ? ಅದಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಕ್ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಹುಟ್ಟಿದಾಗ ನಾನು ಈಶ್ವರಿ ಅರಸು. ಎಲ್ರು ಅನ್ಕೊಂಡಿದ್ರು ಅರಸು ಮನೆ ಮಗಳು ಪ್ರಪಂಚ ಆಳ್ತಾಳೆ. ಆದ್ರೆ ನಮ್ಮಮ್ಮ ದ ಗ್ರೇಟ್ ಶಾಂತಾ ದುರ್ಗಾ ಅರಸ್ ಏನ್ ಮಾಡುದು? ನನ್ ಹೆಸರು ಮರ್ಯಾದೆ ಕಿತ್ಕೊಂಡು ಯಾವ ಪ್ರಪಂಚ ಆಳ್ಬೇಕಿತ್ತೋ ಅವರೆಲ್ಲ ನನ್ನ ಮೇಲೆ ಬೆರಳು ಮಾಡಿ ನಗೋ ಹಾಗೆ ಮಾಡುದು. ಅರಸು ಮನೆತನದಲ್ಲಿ ಹುಟ್ಟಿ ನಾನ್ ಅರಸು ಅಲ್ಲ, ಆದ್ರೆ ಬೀದಲ್ಲಿ ಸಿಕ್ಕಿರೋ ನಿನ್ನ ಮಗ ಈ ಎಲ್ಲ ಆಸ್ತಿಗೂ ಅರಸು. ಹಾಳಾಗಿದ್ ಯಾರು ಬದುಕು ದೇವ್ಯಾನಿ?
ಮಾಯಿ ಮೇಲಿನ ಸಿಟ್ಟಿಗೆ ನನ್ ಮಗ ಬೆಲೆ ಕಟ್ಬೇಕಾ? ಛೆ 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 ಪ್ರದ್ಯುಮ್ನನ್ ಮೇಲೆ ಪ್ರೀತಿ ಅಕ್ರೆ ನನಗೂ ಇದೆ. ಅವ್ನ್ ತುಂಬಾ ಒಳ್ಳೆ ಹುಡುಗ, ಯುಕ್ತಿನೂ ಅಷ್ಟೇ ಬಂಗಾರ. ಇವರಿಬ್ರು ಮದುವೆ ಆದ್ರೆ ನಮ್ಮಮ್ಮ ಶಾಂತಾ ದುರ್ಗಾ ಅರಸ್ ಏನ್ ಮಾಡಕ್ಕಾಗತ್ತೆ? ನನ್ನನ್ ಹೊರಗ್ ಹಾಕ್ದಾಗೆ ಪ್ರದ್ಯುಮ್ನ ಹೆಂಡತಿನ ಹೊರಗ್ ಹಾಕಕ್ಕಾಗತ್ತಾ? ಆಗಲ್ಲ ಅಲ್ಲ. ಆಗ ನನ್ ಮಗಳು ಅರಸು ಆಗ್ತಾಳೆ. ನಮ್ಮಮ್ಮನ ಆಸ್ತಿ, ಅಂತಸ್ತು, ವಜ್ರ, ವೈಡೂರ್ಯ, ಹೆಸರು ಎಲ್ಲ ನಂದಾಗತ್ತೆ. ನೋಡು, ಎಲ್ರಿಗೂ ಲಾಭ ಅಲ್ವಾ? ನಿನ್ಗಿನ್ನ ದೊಡ್ಡೋಳ್ ನಾನು, ಆದ್ರೆ ನಿನ್ ಮುಂದೆ ಮಂಡಿ ಊರ್ ಕೇಳ್ಕೊತಾ ಇದೀನಿ, ಸೇರ್ಕೊಂಡ್ ಬೇಡ್ಕೊತಾ ಇದೀನಿ. ನನ್ ಮಗನ್ ಜೀವನ ಭಿಕ್ಷೆ ಕೊಡು. ಬನ್ನಿ ಕೂತ್ಕೊಳ್ಳಿ. ಇದೇ ನಮ್ ಮನೆ. ಈ ಮನೆನ ನಮ್ ತಾತ ಕಟ್ಸಿದಂತೆ. ಇದನ್ನ ಕಟ್ಸಕ್ಕೆ ಆನೆ ಕೈಲ್ ಮರ ತರಿಸ್ತಾ ಇದ್ರಂತೆ. ಹೌದು ಕಣೆ, ಜೊತೆಗೆ ಹಾರು ಒಂಟೆಗಳು ನೀರ್ ತಂದು ಹಾಕ್ತಿದ್ವಂತೆ. ಏ ಬೊಗಳೆ ಬೃಂದ, ಸುಮ್ನೆ ಕಾಗೆ ಹಾರಿಸ್ಬೇಡ್ವೆ. ಕಾಗೆ ಹಾರಿಸುವುದೇ ಅಂದರೆ? ಹಾಗಂದ್ರೆ ಬಂದವ್ರ ಮುಂದೆಲ್ಲ ನನ್ನ ಇನ್ಸಲ್ಟ್ ಮಾಡ್ಬೇಡ. ಆನ್ಯಾ, ನೀವ್ ಬನ್ನಿ, ನಾನ್ ನಿಮ್ಗೆ ನಿಮ್ ರೂಮ್ ತೋರಿಸ್ತೀನಿ. ಆಪದ್ ಬಾಂಧವ, ನಿನ್ನ ಹಾಗೂ ನಿನ್ನ ಕುಟುಂಬದವರ ಸಹೃದಯತೆಗೆ ನಾನು ಆಭಾರಿ. ಬನ್ನಿ. ಯಾವ ಭಾಷೆ ಮಾತಾಡಿದ್ದೀಗ ಅವರು? ಕನ್ನಡನೇ ಕಣೋ ದಡ್ಡ. ಅವ್ರ ನಾಟಕದಲ್ಲಿ ಹಾಗೆ ಮಾತಾಡೋದು. ಡಾಕ್ಟರ್ ಹೇಳಿಲ್ವಾ? Oh, it's my favorite. ಇಷ್ಟು ಗಮ್ ಅಂತೀಯ ನೀನು, ಆದ್ರೆ ಬೇಗ ಖಾಲಿಯಾಗಿ ಹೋಗ್ಬಿಡ್ತೀಯ. ಐ ಮಿಸ್ ಯು. ಇನ್ನೊಂದು ತಗೊಳ್ಳೋಣ ಅಂದ್ರೆ 1,00,000. ಮಮ್ಮಿ ಬೈತಾರೆ. ಎಂತ ದಡ್ಡಿ ನಾನು. ವೈ ಶುಡ್ ಐ ಥಿಂಕ್? ಮಿಸ್ಸಸ್ ಪ್ರದ್ಯುಮ್ನ ಅರಸ್ ಆಗ್ತಾ ಇದ್ದೀನಿ ನಾನು. ಬೇಕಿದ್ರೆ ಇಡೀ ಪರ್ಫ್ಯೂಮ್ ಕಂಪನಿನೇ ಪರ್ಚೇಸ್ ಮಾಡ್ಬೋದು. ಇವತ್ತು ಈ ಮನೆಯೊಳಗಡೆ ಕಾಲಿಟ್ಟಿದ್ದೀನಿ. ಶಾಂತ ದುರ್ಗ ಅರಸ್ ಅವ್ರಿಗೆ ಕನ್ಸಲು ಕಾಡಬೇಕು. ಯಾಕಾದ್ರೂ ನಮ್ಮಮ್ಮ ಅವ್ರಿಗೆ ಕಾಟ ಕೊಟ್ಟೆ ಅಂತ. ಐ ರೂನ್ ಅವರ್ ಲೈಫ್. ಇದೇ ನಿಮ್ ರೂಮು. ಬನ್ನಿ, ನೀವೊಂದ್ ಸ್ವಲ್ಪ ಹೊತ್ತು ಆರಾಮ್ ಮಾಡಿ.
ಸೂರ್ಯದೇವ, ಭೂಲೋಕದಲ್ಲಿ ನಾನು ತಾಯಿ ಕಳೆದುಕೊಂಡ ಕರುವಿನಂತಾಗಿದ್ದೇನೆ. ನನಗ್ ಯಾಕೆ ಈ ಪರೀಕ್ಷೆ? ರಾಜಕುಮಾರನನ್ನು ತಲುಪುವ ದಾರಿ ಏನು? ನಾನು ಏನು ಮಾಡಲಿ? ತಂದೆಯವರೊಡನೆ ಮಾತನಾಡದೆ ಬೇರೆ ದಾರಿ ಇಲ್ಲ. ನಿನ್ನ ಕೃಪೆ ಈ ಗಂಧರ್ವ ಕನ್ಯೆಯ ಮೇಲಿರಲಿ ಸೂರ್ಯದೇವ. ಯಾರೋ ಮಾತಾಡ್ದಾಗಾಯ್ತಲ್ಲ, ಯಾರಿದ್ದಾರೆ ನನ್ನ ರೂಮಲ್ಲಿ? ತಂದೆಯೊಡನೆ ಮಾತನಾಡಲು ಪಂಚಭೂತಗಳ ಸಹಾಯ ಬೇಕು. ಯಾರು ಇಲ್ವಲ್ಲ. ಮದ್ವೆ ಆಗ್ತಾ ಇದ್ದೀನಿ ಅನ್ನೋ ಖುಷಿಗೆ ಏನೇನೋ ಕೇಳಿಸ್ತಿದೆ ನನ್ಗೆ. ಅರಸು ಮನೆ ಸೊಸೆ ನನ್ನ ಮುಂದೆ ಸೆರಗೊಡ್ಡಿ ಭಿಕ್ಷೆ ಬೇಡೋ ದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ದೇವ್ಯಾನಿ. ಯಾರೋ ಗುರುಗಳು ಹೇಳ್ತಾ ಇದ್ರು, ಕನಸಲ್ಲೂ ಮೀರಿದ್ ನಡೆದ್ರೆ ಅದ್ ಸಾಧನೆ ಮಾಡ್ತ ಹಾಗೆ ಅಂತ. ಈಶ್ವರಿ ಸಾಧನೆ ಮಾಡಿದಾಳೆ ಅಂತಾಯ್ತು. ಖುಷಿ ಆಗ್ತಿದೆ ದೇವ್ಯಾನಿ. ಈಶ್ವರಿ, ತಮ್ಮಯ್ಯ. ಭಿಕ್ಷೆ. ನನ್ನ ಮಾತು ಕೇಳ್ದಿದ್ರೆ ನಿನ್ನ ಮಗನ ಭವಿಷ್ಯ ಮಣ್ಣು. ಪಂಚಭೂತಗಳೇ, ಈ ದೇಹ ನಿಮ್ಮ ಕಾಣಿಕೆ. ನನ್ನ ದೇಹದ ಪ್ರತಿ ಕಣವು ಪಂಚಭೂತದ ಸತ್ವ. ನನ್ನ ದೇಹವನ್ನು ಇಲ್ಲಿಯೇ ಬಿಟ್ಟು ನನ್ನ ತಂದೆಯನ್ನು ಮಾತನಾಡಿಸಲು ಗಂಧರ್ವ ಲೋಕಕ್ಕೆ ಆತ್ಮ ಮಾರ್ಗದಲ್ಲಿ ತೆರಳುತ್ತಿದ್ದೇನೆ. ನನಗೆ ಶಕ್ತಿ ಕರುಣಿಸಿ. ಓಂ ವಸುಂಧರಾಯ ವಿದ್ಮಹೆ ಭೂತದಾತ್ರಾಯ ಧೀಮಹಿ ತನ್ನೋ ಭೂಮಿ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಮಹಾಜ್ವಾಲಾಯ ವಿದ್ಮಹೆ ಅಗ್ನಿಮಧ್ಯಾಯ ಧೀಮಹಿ
ತನ್ನೋ ಅಗ್ನಿ ಪ್ರಚೋದಯಾತ್. ಬಾಯಿ ಪ್ರದ್ಯುಮ್ನ, ಬಾ ಒಳಗೆ. ಈಗ ಬಂದ್ರ? ಹಾ ಬಾಯಿ, ಯಾಕಿಷ್ಟು ತಡ ಮಾಡಿದ್ರಿ? ಅದೊಂದು ದೊಡ್ಡ ಕತೆ ಬಾಯಿ. ಓಂ ಪವನ ಪುರುಷಾಯ ವಿದ್ಮಹೆ ಸಹಸ್ರಮೂರ್ತಾಯೇ ಚ ಧೀಮಹಿ ತನ್ನೋ ವಾಯು ಪ್ರಚೋದಯಾತ್. ಎಷ್ಟೇ ದೊಡ್ಡ ಕತೆ ಆದ್ರೂ ನಿನ್ ಮಾಯಿ ಕೇಳ್ತಾಳೆ, ಹೇಳು. ಅದೇ ಹೇಗಿದ್ದೀಯ ಮಗಳೇ? ಗಂಧರ್ವ ರಾಜಕುಮಾರ ಸಿಕ್ಕರೆ? ಏನಾಯ್ತು ಮಗಳೇ? ನಿಮ್ಮೊಂದಿಗೆ ತುರ್ತಾಗಿ ಮಾತನಾಡಬೇಕಿತ್ತು ಪಿತಾಶ್ರೀ. ಪಂಚಭೂತಗಳ ಸಹಾಯದಿಂದ ಆತ್ಮಮಾರ್ಗದಲ್ಲಿ ಆತ್ಮಮಾರ್ಗ? ಎಂತಹ ಅನಾಹುತ ಮಾಡಿಬಿಟ್ಟೆ ಮಗಳೇ? ನನ್ನ ಬಳಿ ನಿಮ್ಮ ಮಾರ್ಗದರ್ಶನ ಪಡೆಯದೆ ಬೇರೆ ದಾರಿ ಇರಲಿಲ್ಲ ಪಿತಾಶ್ರೀ. ನನ್ನ ಬಳಿ ಇದ್ದ ಸೂರ್ಯದೇವರ ಪದಕ ಕಳೆದು ಹೋಯಿತು. ಯಾರೋ ದುಷ್ಟ ಬುದ್ಧಿಯ ಠಕ್ಕ ಅದನ್ನು ಕಳವು ಮಾಡಿಬಿಟ್ಟ. ರಾಜಕುಮಾರನನ್ನು ಹುಡುಕುವ ದಾರಿ ಮುಚ್ಚಿ ಹೋಯಿತು ಪಿತಾಶ್ರೀ. ನಾನು ಸೋತು ಹೋದೆ. ಇಲ್ಲ ಮಗಳೇ, ನೀನು ಸೋತಿಲ್ಲ. ನಿರಾಶಳಾಗಬೇಡ. ದಾರಿಯ ತುದಿಯಲ್ಲಿ ಬೆಳಕಿದೆ. ನೀರ್ ಬರ್ತಾ ಇಲ್ವಾ? ಯಾರೋ ನೀರ್ ಆಫ್ ಮಾಡಿದ್ದು ಇಡಿಯಟ್. ಮಮ್ಮ, ಇದೇನಿದು? ಇಷ್ಟೊಂದು ಗಾಳಿ ಬೀಸ್ತಿದೆಯಲ್ಲ, ಲೈಟ್ಗಳು ಕೂಡ ಹೊಡ್ಕೋತಿದೆ.
ಕ್ಯಾಂಡಲ್ ಆರ್ಸೋಣ ಅಂತ ಜೋರಾಗಿ ಗಾಳಿ ಉದ್ದೆ ಇಷ್ಟು ಜೋರಾಗಿ ಬರದ? ನೀನಾ ಎಷ್ಟ್ ಸತಿ ಹೇಳಿದೀನಿ, ಜೋಕ್ ಮಾಡೋ ಮುಂಚೆ ಜೋಕ್ ಮಾಡ್ತಿದ್ಯ ಅಂತ ಹೇಳು, ನಾವ್ ಎಲ್ರೂ ನಗ್ತೀವಿ. ನಂಗ್ ಅನ್ಸತ್ತೆ ನಿಮ್ ಮನೇಲಿ ಒಂದ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗಿದ್ಯಾ ಅಂತ. ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗಿರೋದು ಈ ಮನೆ ಒಳಗಡೆ ಅಲ್ಲ, ನಿನ್ ತಲೆ ಒಳಗಡೆ. ಆನ್ಯಾ, ಆಮ್ರಪಾಲಿ ಗೆಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಪಾಪ ಅವ್ರಿಗೇನಾಯ್ತು ಏನೋ. ಛಾಯಕ್ಕ, ಯುಕ್ತಿ ಅಮರ್ ಕೂಡ ಗೆಸ್ಟ್ ರೂಮ್ ಅಲ್ಲೇ ಇದ್ದಾರೆ. ಯಾಕೆ ಲೈಟ್ ಎಲ್ಲ ಈಗ ಬದರ್ಗುಡ್ತಾ ಇದೆ? ಕರೆಂಟ್ ಏನಾದ್ರೂ ಸಮಸ್ಯೆ ಆಗಿರಬಹುದಾ? ಅಲ್ಲ, ಪವರ್ ಪ್ರಾಬ್ಲಮ್ ಇದ್ರೂ ಇರ್ಬೋದು, ಆದ್ರೆ ಇಷ್ಟೊಂದು ಗಾಳಿ ಯಾಕೆ ಬೀಸ್ತಾ ಇದೆ? ಅದು ಮನೆ ಒಳಗಡೆ. ಬರ್ತಾ ಏನಾಯ್ತು ಗೊತ್ತಾ ಮಾಯಿ? ಪ್ರದ್ಯುಮ್ನ, ಆಮೇಲೆ ಹೇಳುವಂತೆ. ಮೊದ್ಲು ಏನಾಯ್ತು ಅಂತ ನೋಡೋಣ. ರಾಜಕುಮಾರನನ್ನು ಅರಸಲು ಬೇರೆ ಮಾರ್ಗವಿದೆಯೇ? ಶ್ರೀ, ಮೋಡವೇಕೆ ಹೀಗೆ ಕವಿಯುತ್ತಿದೆ? ಇದು ಶುಭ ಲಕ್ಷಣವಲ್ಲ ಮಗಳೇ. ಈಗ ನೀನು ಭೂಲೋಕದಲ್ಲಿರುವೆ. ಗಂಧರ್ವ ಲೋಕದಲ್ಲಿದ್ದ ಮಂತ್ರಶಕ್ತಿ ಮತ್ತು ದೇವಶಕ್ತಿ ಈಗ ನಿನಗಿಲ್ಲ. ಆದರೆ ಇಲ್ಲಿಗೆ ಬರುವ ಮುನ್ನ ನನ್ನ ದೇಹ ರಕ್ಷಣೆಗಾಗಿ ಪಂಚಭೂತಗಳನ್ನು ಆವಾಹಿಸಿ ಬಂದಿದ್ದೇನೆ ಪಿತಾಶ್ರೀ. ಇರಬಹುದು ಮಗಳೇ, ಆದರೆ ಅದು ಭೂಲೋಕ. ಎಲ್ಲ ಗಂಧರ್ವರ ಶಕ್ತಿಯು ಅರ್ಧದಷ್ಟು ಕ್ಷೀಣವಾಗುತ್ತದೆ. ಆದರೆ ಪಿತಾಶ್ರೀ, ಮಗಳೇ, ನೀನು ಈಗಲೇ ಭೂಲೋಕಕ್ಕೆ ಮರಳಬೇಕು. ಆದರೆ ಪಿತಾಶ್ರೀ, ರಾಜಕುಮಾರನನ್ನು ತಲುಪುವ ಮಾರ್ಗ? ರಾಜಕುಮಾರನನ್ನು ತಲುಪುವ ಮಾರ್ಗವನ್ನು ಹೇಗಾದರೂ ನಾನು ನಿನಗೆ ತಿಳಿಸುತ್ತೇನೆ. ನಾನು ನಿನ್ನನ್ನ ತಲುಪುವವರೆಗೂ ಎಲ್ಲಾದರೂ ಆಶ್ರಯ ಪಡೆ ಮಗಳೇ. ನಾನು ಆದಷ್ಟು ಬೇಗ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ಈಗ ನೀನು ಹೊರಡು. ಇನ್ನೊಂದು ವಿಷಯ, ಮತ್ತೆಂದು ಆತ್ಮ ಪ್ರಯಾಣ ಮಾಡಿ ನನ್ನ ಜೊತೆ ಮಾತನಾಡಬೇಡ. ನಿನ್ನ ಪ್ರಾಣಕ್ಕೆ ಅಪಾಯ. ಈಗ ನೀನು ಹೊರಡು. ಏನಾಯ್ತು? ಏನಾಯ್ತಂತ ನಮಗೂ ಗೊತ್ತಿಲ್ಲ ಅಣ್ಣ. ಆಮ್ರಪಾಲಿಯಲ್ಲಿ ಯುಕ್ತಿ ರೂಮ್ನಲ್ಲೇ ಇದ್ದಾಳೆ. ಯುಕ್ತಿ ರೂಮ್ ಅಲ್ಲ? ನನ್ ಪರ್ಫ್ಯೂಮು! ಆಮ್ರಪಾಲಿ ಅವರೇ, ಅಮೃಪಾಲಿ ಅವರೇ, ಆಮ್ರಪಾಲಿ ಅವರೇ, ಎದ್ದೇಳಿ. ಏನಾಯ್ತು? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಆಮ್ರಪಾಲಿ ಅವರೇ, ಆಮ್ರಪಾಲಿ ಅವರೇ, ಇಲ್ಲಿ ನೋಡಿ. ಅಣ್ಣ, ಏನು ಇದೆಲ್ಲ? ಇದೆಲ್ಲ ಯೋಚನೆ ಮಾಡೋ ಟೈಮ. ಮೊದಲು ಹಾಸ್ಪಿಟಲ್ ಕರ್ಕೊಳ್ಳೋಣ ಬಾ.
ಅಯ್ಯೋ ಶಿವ ಶಿವ, ಯಾರ ಈ ಹುಡುಗಿ? ಏನಾಯ್ತು ಇವಳಿಗೆ? ಇವ್ರು ಅಯ್ಯೋ ಓಕೆ, ನಿಮಗೇನು ಆಗಿಲ್ಲ ಅಲ್ವಾ? ಆಕ್ಚುಲಿ ನೀವು ಪ್ರಜ್ಞೆ ತಪ್ಪಿದ್ರಿ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಆಪದ್ ಬಾಂಧವ, ನನ್ನ ತಂದೆಯವರೊಡನೆ ಆತ್ಮ ಮಾರ್ಗದಲ್ಲಿ ಮಾತನಾಡಲು ಸಾಧ್ಯವಾಯಿತು. ಪದಕ ಕಳೆದುಕೊಂಡ ಮಾತ್ರಕ್ಕೆ ನಿರಾಶಳಾಗಬೇಡ, ರಾಜಕುಮಾರನನ್ನು ಹುಡುಕಲು ಮಾರ್ಗವಿದೆ ಎಂದರು. ಹ? Who is this ಪ್ರದ್ಯುಮ್ನ? ಏನ್ ನಡೀತಿದೆ ಇಲ್ಲಿ? ಯಾರಿವ್ರಿಬ್ರು? ಏನಿ ವೇಷ? ಮುದಿಮಾನವ, ನನ್ನ ಹೆಸರು ಆಮ್ರಪಾಲಿ. ಅಮ್ಮ, ಯುಕ್ತಿ. ನಾನ್ ನಿಮ್ ಮೊಮ್ಮಗಳು ಮಾಯಿ, ಈ ಮನೆ ಮುಂದಿನ ಸೊಸೆ. ನೀವ್ ಯಾರಾದ್ರೂ ಆಗಿರ್ಲಿ, ಅದು ನನಗ್ ಬೇಕಾಗಿಲ್ಲ. ಮೊದ್ಲು ಇಬ್ರು ಮನೆಯಿಂದ ಜಾಗ ಖಾಲಿ ಮಾಡಿ.